ಕರ್ನಾಡಿನ ಎಲ್ಲಾ ಸ್ಪರ್ಧಾ ಮಿತ್ರರಿಗೆ ಟಾರ್ಗೆಟ್ ಕೋಚಿಂಗ್ ಸೆಂಟರ್ ವಿಜಯಪುರಕ್ಕೆ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ದಿವಸ ನಾನು ನಿಮ್ಮ ಜೊತೆಗೆ ಒಂದು ವಿಶೇಷವಾದಂತಹ ಮಾಹಿತಿಯನ್ನು ಹಂಚಿಕೊಳ್ಳಕ್ಕೆ ಬಂದಿದ್ದೇನೆ. ಸೊ ನಮ್ಮ ಜೊತೆಗೆ ಇನ್ನೋರು ಉಪನ್ಯಾಸಕರಾದಂಥ ರಮೇಶ್ ಸರ್ ಅವರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಸರ್ ಬನ್ನಿ. ಓಕೆ ಸರ್, ಥ್ಯಾಂಕ್ ಯು ಸರ್. ನಮ್ಮ ಒಂದು ಟಾರ್ಗೆಟ್ ಕೋಚಿಂಗ್ ಸೆಂಟರ್ ವಿಜಯಪುರ ತರಬೇತಿ ಕೇಂದ್ರದಲ್ಲಿ ಯಾವ್ಯಾವ ಕೋರ್ಸ್ ಅವೈಲೇಬಲ್ ಇದಾವೆ ಸರ್? ಎಸ್ ಸರ್, ನಮ್ಮಲ್ಲಿ ನೋಡಿ, ನಮ್ಮ ಸಂಸ್ಥೆಯಲ್ಲಿ ಅವೈಲೇಬಲ್ ಇರುವಂತ ಕೋರ್ಸ್ಗಳಂತಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟ್ಗೆ ಅನುಕೂಲವಾಗುವಂತಹ KS PSI ಪೊಲೀಸ್ RRB SSC ಮತ್ತು ಬ್ಯಾಂಕ್ ಎಕ್ಸಾಮ್ಗೆ ಬೇಕಾಗಿರುವಂತ ತರಬೇತಿಯನ್ನು ನೀಡಲಾಗ್ತದೆ ಸರ್. ಓಕೆ ಸರ್, ಹಾಗಾದ್ರೆ ಈಗ ಏನಾದರೂ ಈ ಮಂತ್ ಅಲ್ಲಿ ಒಂದು ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ ಸರ್? ಎಸ್ ಸರ್, ನಮ್ಮಲ್ಲಿ ಇದೇ ಮಂತ್ ಅಂತಲ್ಲ ಸರ್, ಎವ್ರಿ ಮಂತ್ 10 ಮತ್ತು 25ನೇ ತಾರೀಕಿಗೆ 10 ಮತ್ತು 25ನೇ ತಾರೀಕು ಬ್ಯಾಚ್ಗಳು ಹೊಸ ಬ್ಯಾಚ್ಗಳು ಪ್ರಾರಂಭ ಆಗ್ತವೆ ಸರ್. ಓಕೆ ಸರ್, ಹಾಗಾದ್ರೆ ನಮ್ಮ ಸಂಸ್ಥೆಯಲ್ಲಿ ಇರತಕ್ಕಂತ ಒಂದು ತರಗತಿಯ ವಿಶೇಷತೆಗಳು ಏನೇನು ಸ್ವಲ್ಪ ಹೇಳಿ ಸರ್. ವಿಶೇಷತೆ ಅಂತಂದ್ರೆ ಸರ್, ನಮ್ಮಲ್ಲಿ ನುರಿತ ಉಪನ್ಯಾಸಕರು ಎಕ್ಸ್ಪರ್ಟ್ ಟೀಚರ್ ಇಂದ ಪಾಠ ಬೋಧನೆ ಮಾಡಲಾಗ್ತದೆ. ಆ ನಂತರ ಡಿಜಿಟಲ್ ಬೋರ್ಡ್ ಆಧಾರಿತವಾಗಿ ಪಾಠ ಬೋಧನೆ ಮಾಡಲಾಗ್ತದೆ. ಡಿಜಿಟಲ್ ಬೋರ್ಡ್ ಯಾಕೆ ಬೇಕು ಅಂತಂದ್ರೆ ಸರ್, ಇವಾಗ ಎಕ್ಸಾಂಪಲ್ ಭೂಗೋಳಶಾಸ್ತ್ರದಲ್ಲಿ ಮ್ಯಾಪ್ ಮೂಲಕ ಪಾಠ ಬೋಧನೆ ಮಾಡೋರು ವಿದ್ಯಾರ್ಥಿಗಳಿಗೆ ಹೆಚ್ಚು ಉಪಯುಕ್ತ ಮತ್ತು ಬೇಗನೆ ಅರ್ಥ ಆಗ್ತದೆ ಸರ್. ಆಮೇಲೆ ಸೈನ್ಸ್ ಕೆಲವೊಂದು ಪಾಠ ಬೋಧನೆ ಮಾಡುವಾಗ ಡಿಜಿಟಲ್ ಬೋರ್ಡ್ ಆಧಾರಿತವಾಗಿ ಪಾಠ ಬಂದ್ರೆ ಎಕ್ಸಾಂಪಲ್ ಹಾರ್ಟ್ ಚಿತ್ರವನ್ನು ನಾವು ಹಾಕೊಂಡು ಪಾಠ ಬೋಧನೆ ಮಾಡಿದ್ರೆ ಹೆಚ್ಚು ಉಪಯುಕ್ತ ಆಗ್ತದೆ ಸರ್, ಅರ್ಥ ಆಗ್ತದೆ. ಸೊ ಹೀಗಾಗಿ ಡಿಜಿಟಲ್ ಬೋರ್ಡ್ ಆಧಾರಿತವಾಗಿ ಕೂಡ ಪಾಠ ನಮ್ಮಲ್ಲಿ ಮಾಡ್ಲಾಗ್ತದೆ ಸರ್. ಅಂದ್ರೆ ಕ್ಲಾಸ್ ಟೈಮಿಂಗ್ ಡ್ಯೂರೇಷನ್ ಇಲ್ಲಿ ನಮ್ಮಲ್ಲಿ ನೋಡಿ ಸರ್, ನಮ್ಮಲ್ಲಿ ತರಬೇತಿ ಡ್ಯೂರೇಷನ್ ಅಂತಂದ್ರೆ 3 ತಿಂಗಳು 20 ದಿವಸ ಡ್ಯೂರೇಷನ್ ಸರ್ ಇದು. ಆಮೇಲೆ ಕ್ಲಾಸ್ ಸಮಯ ಬೆಳಿಗ್ಗೆ 8 ಗಂಟೆಯಿಂದ ಸಾಯಂಕಾಲ 7 ಗಂಟೆ ತನಕ ಕ್ಲಾಸಸ್ಗಳು ನಡೀತಾರೆ. ಓಕೆ ಸರ್, ಹಾಗಾದ್ರೆ ಸರ್ ಇಲ್ಲಿ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಮ್ಮ ಸಂಸ್ಥೆಯಿಂದ ಇರತಕ್ಕಂಥ ಮೂಲ ಸೌಕರ್ಯಗಳು ಏನು ಸರ್? ಮೂಲ ಸೌಕರ್ಯ ಸರ್ ಅಂದ್ರೆ ಮೂಲ ಸೌಕರ್ಯ ಬೇಕೇ ಬೇಕು ಸರ್. ಇಲ್ಲಿ ಮೂಲ ಸೌಕರ್ಯ ಅನ್ಸ್ಕೊಂಡಿರುವಂತದ್ದು ಎಲ್ಲವೂ ಕೂಡ ನಮ್ಮ ಸಂಸ್ಥೆಯಲ್ಲಿ ಇದೆ ಸರ್. ಈ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಚೆನ್ನಾಗಿ ಕುಳಿತುಕೊಂಡು ಪಾಠ ಕೇಳ್ಬೇಕಾದ್ರೆ, ನೋಟ್ಸ್ ಬರ್ಕೋಬೇಕಾದ್ರೆ ಬೆಂಚ್ ಬೇಕು ಸರ್. ಆ ಬೆಂಚ್ ವ್ಯವಸ್ಥೆ ನಮ್ಮಲ್ಲಿ ಇದೆ. ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಇದೆ, ಶೌಚಾಲಯದ ವ್ಯವಸ್ಥೆ ಇದೆ, ಗ್ರಂಥಾಲಯದ ವ್ಯವಸ್ಥೆ ಇದೆ. ಸೊ ಇದು ಇದು ಅನ್ನೋಕ್ಕಿಂತಲೂ ಎಲ್ಲಾ ಮೂಲ ಸೌಕರ್ಯ ನಮ್ಮಲ್ಲಿ ಇದೆ ಸರ್. ನಮ್ಮ ಸಂಸ್ಥೆಯಲ್ಲಿ ಇದೆ ಸರ್. ಓಕೆ ಸರ್, ಹಾಗಾದ್ರೆ ಈ ಒಂದು ಕೇಂದ್ರದಿಂದ ಅಂದ್ರೆ ಸೋಷಿಯಲ್ ಮೀಡಿಯಾದಿಂದ ಏನಾದ್ರು ವಿದ್ಯಾರ್ಥಿಗಳಿಗೆ ಒಂದು ಫ್ರೀ ಸರ್ವಿಸ್ ಏನಾದ್ರು ಅವೈಲೇಬಲ್ ಇದೆ? ಎಸ್ ಸರ್, ಅಂದ್ರೆ ಸೋಷಿಯಲ್ ಮೀಡಿಯಾ ಫ್ರೀ ಕ್ಲಾಸ್ ಆಗಿರ್ಬೋದು, ಕರೆಂಟ್ ಅಫೇರ್ಸ್ ಆಗಿರುವಾಗ ಸರ್ ಸೋಷಿಯಲ್ ಮೀಡಿಯಾ ಅಂತ ಅನ್ಸ್ಕೊಂಡಿರುವಂತ ವಾಟ್ಸ್ಆಪ್, ಫೇಸ್ಬುಕ್, ಇನ್ಸ್ಟಾ, ಯೂಟ್ಯೂಬ್ ಗಳಲ್ಲಿ ನಾವು ಡೈಲಿ ಸರ್ ಪ್ರತಿನಿತ್ಯ ಕರೆಂಟ್ ಅಫೇರ್ಸ್ ಗೆ ಸಂಬಂಧಪಟ್ಟಂತ ವಿಷಯಗಳನ್ನು ಪೋಸ್ಟ್ ಗಳನ್ನ ನಾವು ಹಾಕ್ತೇವೆ ಸರ್. ಆಮೇಲೆ ಟಾಪಿಕ್ ಒಂದೊಂದು ವಿಷಯಕ್ಕೆ ಒಂದೊಂದು ಟಾಪಿಕ್ ಇರುವಂತಹ ಮುಖ್ಯ ಪಾಯಿಂಟ್ ಗಳನ್ನು ಕೂಡ ಪೋಸ್ಟ್ ಅಲ್ಲಿ ಅಪ್ಲೋಡ್ ಮಾಡ್ತೇವೆ ಸರ್. ಅಲ್ಲಿ ಸೋಷಿಯಲ್ ಮೀಡಿಯಾದಿಂದ ವಿದ್ಯಾರ್ಥಿಗಳು ಅದನ್ನ ಉಪಯೋಗ ಮಾಡ್ಕೋಬಹುದು ಸರ್. ಓಕೆ ಸರ್, ಹಾಗಾದ್ರೆ ಎಲ್ಲಾ ಸೋಷಿಯಲ್ ಮೀಡಿಯಾಕ್ಕೂ ಇದೇ ಹೆಸರಿದೆ? ಎಸ್ ಸರ್, ಪ್ರತಿ ಸೋಷಿಯಲ್ ಮೀಡಿಯಾ ಈಗೇನ್ ಫೇಸ್ಬುಕ್, ವಾಟ್ಸ್ಆಪ್, ಇನ್ಸ್ಟಾ, ಯೂಟ್ಯೂಬ್ ಅಂತ ಹೇಳಿದ್ರೆ ಪ್ರತಿಯೊಂದಕ್ಕೂ ಟಾರ್ಗೆಟ್ ಕೋಚಿಂಗ್ ಸೆಂಟರ್ ವಿಜಯಪುರ ಅಂತಾನೆ ನೇಮ್ ಇದೆ ಸರ್, ಹೆಸರಿದೆ. ಓಕೆ ಸರ್, ಹಾಗಾದ್ರೆ ನೀವು ಟೆಸ್ಟ್ ಅನ್ನ ಯಾವ ವಾರ ಕಂಡಕ್ಟ್ ಮಾಡ್ತೀರಿ ಸರ್? ಯಾವ ಅಂದ್ರೆ ಈಗ ಮಾದರಿ ಪರೀಕ್ಷೆ ನೋಡಿ ಸರ್, ನಾವು ಪ್ರತಿ ರವಿವಾರದಂದು ಕಂಡಕ್ಟ್ ಮಾಡ್ತೀವಿ ಮಾದರಿ ಪರೀಕ್ಷೆ. ಸೊ ಆ ಪರೀಕ್ಷೆ ಒಂದು ವಿಶೇಷತೆ ಅದ ಸರ್ ನಮ್ಮಲ್ಲಿ. ಏನು ಮಾದರಿ ಪರೀಕ್ಷೆ ವಿಶೇಷತೆ ಏನಂತಂದ್ರೆ, ಈಗೇನ ಎಕ್ಸಾಮ್ ಕ್ವಶನ್ಸ್ ಬರ್ತಾ ಇದಾವಲ್ಲ ಸರ್, ಕ್ಲಿಷ್ಟ ಮತ್ತು ಡಿಫಿಕಲ್ಟ್ ಅಂತ ಹೇಳ್ತಾರೆ. ಅಪ್ಲೈಡ್ ಹೊಂದಿಸಿ ಬರೆಯಿರಿ, ಸ್ಟೇಟ್ಮೆಂಟ್ ಕ್ವಶನ್, ಹೇಳಿಕೆ ರೂಪ ಪ್ರಶ್ನೆಗಳು, ಕೆಳಗಿನ ಯಾವ್ದು ಸರಿ ಯಾವ್ದು ತಪ್ಪು, ಇವುಗಳ ಆಧಾರದ ಮೇಲೆ ಪ್ರತಿ ರವಿವಾರ ಮಾದರಿ ಪರೀಕ್ಷೆಯನ್ನ ನಾವು ಕಂಡಕ್ಟ್ ಮಾಡ್ತೇವೆ ಸರ್. ಓಕೆ ಸರ್, ಹಾಗಾದ್ರೆ ಇನ್ನೊಂದು ಸರ್, ಈಗ ಆಲ್ರೆಡಿ ಕೋಚಿಂಗ್ ಮುಗಿದಿರ್ತಕ್ಕಂಥ ವಿದ್ಯಾರ್ಥಿಗಳು ಇರ್ತಾರೆ ಸರ್, ಲೈಬ್ರರಿ ಓದ್ತಿರ್ತಾರೆ, ಬೇರೆ ಬೇರೆ ಕಡೆ ಸ್ಟಡಿ ಮಾಡ್ತಿರ್ತಾರೆ. ಅವ್ರಿಗೆ ಸ್ವಲ್ಪ ರಿವಿಷನ್ ಬೇಕಾಗಿರುತ್ತೆ ಸರ್, ಅದೇನಾದ್ರೂ ಇಲ್ಲಿ ಕೊಡುವಂತ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಸರ್? ಅಂದ್ರೆ ರಿವಿಷನ್ ನೀವು ಕೇಳ್ತಾ ಇರೋದು ಆಲ್ರೆಡಿ ತರಬೇತಿ ಪಡೆದಂತ ವಿದ್ಯಾರ್ಥಿಗಳು, ಸ್ಟಡಿ ಮಾಡ್ತಿರುವಂತ ವಿದ್ಯಾರ್ಥಿಗಳು ಏನಾದ್ರು ಅದ ಕ್ವಿಕ್ ರಿವಿಷನ್. ಎಸ್ ಸರ್, ಅದಕ್ಕೂ ನಮ್ಮಲ್ಲಿ ಏನಿದೆ ಅಂತಂದ್ರೆ ಪ್ರತಿ ದಿವಸ ಸಾಯಂಕಾಲ 7 ಗಂಟೆಯಿಂದ 8 ಗಂಟೆವರೆಗೆ ಸರ್ 1 ಅವರ್. ಎಸ್ ಸರ್, 1 ಅವರ್ ಡೈಲಿ ಸರ್. ಕರ್ನಾಟಕದ ಎಲ್ಲಾ ವಿದ್ಯಾರ್ಥಿಗಳಿಗೆ, ಕರ್ನಾಟಕ ರಾಜ್ಯದ ಎಲ್ಲಾ ಸ್ಪರ್ಧಾರ್ಥಿಗಳಿಗೆ ಡೈಲಿ 1 ಅವರ್ ಫ್ರೀ ಕ್ಲಾಸಸ್ ಇರ್ತದೆ ಸರ್. ಡೈಲಿ ಒಂದೊಂದು ಕಾನ್ಸೆಪ್ಟ್ ಅನ್ನ ಕ್ಲಿಯರ್ ಮಾಡ್ತಾ ಹೋಗ್ತೇವೆ ಸರ್. ಯಾವುದೇ ರೀತಿ ಶುಲ್ಕ ಇಲ್ಲ ಸರ್, ಇದಕ್ಕೆ ಯಾವುದೇ ರೀತಿಯಾದಂತ ಫೀಸ್ ಇಲ್ಲ ಸರ್. ಎಸ್ ಸರ್, ಫೀಸ್ ಇಲ್ಲ. ಓಕೆ ಸರ್, ಹಾಗಾದ್ರೆ ಇನ್ನೂ ಅವರಿಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಅವ್ರು ಎಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೇಕು, ಯಾವ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಬೇಕು ಸರ್? ಸ್ಥಳಕ್ಕೆ ಯಾವ ಸ್ಥಳಕ್ಕೆ ಬರ್ಬೇಕು ನೋಡಿ ಸರ್? ಇವಾಗ ಇಲ್ಲೇ ವಿಜಯಪುರದಲ್ಲಿ ಇರೋರು ಅಥವಾ ಸುತ್ತಮುತ್ತಲು ಇರೋರು ವಿಜಯಪುರದ ಮೀನಾಕ್ಷಿ ಚೌಕಿ ಬಂದ್ಬಿಟ್ರೆ ನಮ್ಮ ಅಲ್ಲಿ ಬಿಲ್ಡಿಂಗ್ ಕಾಣುತ್ತೆ ಸರ್. ಅಲ್ಲಿ ನಮ್ಮ ಮೀನಾಕ್ಷಿ ಚೌಕದ ವಿಜಯಪುರದ ಮೀನಾಕ್ಷಿ ಚೌಕ್ ನಲ್ಲಿ ಶೀತಲ್ ಬಿಲ್ಡಿಂಗ್ ಅಂತ ಇದೆ ಸರ್. ಆ ಶೀತಲ್ ಬಿಲ್ಡಿಂಗ್ ಇಲ್ಲಿ ಕಾಣ್ತಾ ಇದೆ. ಈ ಶೀತಲ್ ಬಿಲ್ಡಿಂಗ್ ಇದು ವಿಜಯಪುರ ಮೀನಾಕ್ಷಿ ಚೌಕ್ ನಲ್ಲಿ ಇದೆ ಸರ್. ಇಲ್ಲಿ ಬಂದು ನಮ್ಮ ಆಫೀಸಿಗೆ ಬಂದು ಕಾಂಟ್ಯಾಕ್ಟ್ ಮಾಡ್ಬೋದು ಸರ್. ಒಂದು ಇಲ್ಲ ದೂರದ ಊರಿನಲ್ಲೇ ಕುಂತ್ಕೊಂಡು ನಾವು ಇನ್ನೂ ಹೆಚ್ಚಿನ ಮಾಹಿತಿ ಏನಾದ್ರು ಬೇಕು ಸರ್ ಅಂತ ಅನ್ನೋರಿದ್ರೆ ಇಲ್ಲಿ ಮೊಬೈಲ್ ನಂಬರ್ ಇದೆ ಸರ್, 9900667411. ಮತ್ತೆ ಇನ್ನೊಂದು ನಂಬರ್ ಇದೆ ಸರ್, 9964205097.
ಇವು ಎಲ್ಲರಲ್ಲಿ ಒಂದ್ ನಂಬರ್ಗೆ ಕರೆ ಮಾಡಿ ನಾವು ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಅವ್ರು ತಿಳ್ಕೊಬಹುದು ಸರ್. ಓಕೆ ಸರ್. ಹಾಗಾದ್ರೆ ಎವ್ರಿ ಮಂತ್ 10 ಮತ್ತು 25ನೇ ತಾರೀಕಂದು 10, ಸ್ಟಾರ್ಟ್ ಆಗ್ತದೆ 25 ಬ್ಯಾಚ್. ತರಬೇತಿಯನ್ನು ಪ್ರಾರಂಭ ಆಗ್ತದೆ. ಇದೇ ತಿಂಗಳು ಜುಲೈ ಎಸ್ ಸರ್, ಈ ನಾಳೆನೆ ಜುಲೈ 10ನೇ ತಾರೀಕು ಕೂಡ ತರಗತಿ ಯಾರಾದ್ರೂ ವಿದ್ಯಾರ್ಥಿಗಳಿದ್ರೆ ಜಾಯ್ನ್ ಆಗ್ಬೋದು. ಜಾಯ್ನ್ ಆಗ್ಬೋದು ಸರ್. ಓಕೆ ಸರ್, ಜಾಯ್ನ್ ಆಗ್ಬೋದು. ಥ್ಯಾಂಕ್ ಯು ಸರ್, ಇಷ್ಟೆಲ್ಲ Thank you ಮಾಹಿತಿ so ಹೇಳೋದಕ್ಕೆ much, sir. ಥ್ಯಾಂಕ್ ಯು ಸೊ ಮಚ್ ಸರ್. ಧನ್ಯವಾದಗಳು.